ಗುರುದೇವ್, ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಂತಹ ಕೆಲವೊಂದು ವರಗಳ ಕುರಿತಾಗಿ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಈ ಒಂದು ವರಗಳು ಬೇರೆ ಯಾವುದೇ ರಾಶಿಗಳಿಗೂ ಕೂಡ ಇಲ್ಲ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ರೂ ಕೂಡ ಇನ್ನು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಸಣ್ಣದಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಕೆಲವೊಬ್ಬರ ಜಾತಕದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ಕಾರಣ ಅವರು ಯಾವ ದಿಕ್ಕಿನಲ್ಲಿ ಯಾವ ಕೆಲಸ ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ತಿಳ್ಕೊಂಡಿರ್ತಾರೆ. ಹಾಗೆ ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತ ಕೂಡ ತಿಳ್ಕೊಳ್ಬಹುದು. ಈ ಒಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆ ಹಾಗೂ ತನ್ನ ಮಾತುಗಾರಿಕೆಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂತಹ ರಾಶಿ. ಯಾರಾದರೂ ಈ ರೇಡಿಯೋ ಜಾಕಿಗಳು ಅಥವಾ ನೀವೇನಾದರೂ ಯೂಟ್ಯೂಬರ್ಗಳಾಗಿದ್ದರೆ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯವರಾಗಿದ್ದರೆ ಒಂದು ಹೈ ಲೆವೆಲ್ ಸಕ್ಸಸ್ ನಿಮ್ಮದಾಗುತ್ತೆ. ಹಾಗೆಯೇ ನೀವು ಇನ್ನೊಬ್ಬರನ್ನ ಮೋಟಿವೇಶನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇನ್ನೊಬ್ಬರ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಇನ್ನೊಬ್ಬರನ್ನ ನಗಿಸ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ಪ್ರವೃತ್ತಿ ಕೂಡ ಮಿಥುನ ರಾಶಿಯವರ ಕೈಯಲ್ಲಿರುತ್ತೆ. ಯಾಕಂದ್ರೆ ಈ ಒಂದು ಮಿಥುನ ರಾಶಿಯವರು ನೀರು ಕುಡಿದಂತೆ ಮಾತಾಡ್ತಾರೆ. ಹಾಗೇನೆ ಮಿಥುನ ರಾಶಿಯವರು ತುಂಬಾ ಇಂಟೆಲಿಜೆಂಟ್ ಹಾಗೂ ಸ್ಮಾರ್ಟ್ ವ್ಯಕ್ತಿಗಳಾಗಿರೋದ್ರಿಂದ ಅವರಿಗೆ ಉತ್ತಮ ಫಲಾನುಫಲಗಳು ಈ ಒಂದು ಫೀಲ್ಡಲ್ಲಿ ಖಂಡಿತವಾಗ್ಲೂ ಕೂಡ ಸಿಗ್ತದೆ. ಅವರು ಕಾಲಿಗೆ ಚಕ್ರವನ್ನು ಕಟ್ಕೊಂಡು ತಿರುಗ್ತಾ ಇರ್ತಾರೆ. ಹಾಗೆಯೇ ಈ ಮಿಥುನ ರಾಶಿಯವರಿಗೆ ಎಷ್ಟೇ ವಯಸ್ಸಾದರೂ ಇವರಿಗೆ ವಯಸ್ಸಾಗಿದೆ ಅಂತಲೇ ಗೊತ್ತಾಗೋದಿಲ್ಲ. ನೀವು ಜೀವನವನ್ನು ಎಂಜಾಯ್ ಮಾಡ್ತಕ್ಕಂತಹ ಮನಸ್ಸು ಖಂಡಿತವಾಗ್ಲೂ ಮಿಥುನ ರಾಶಿಯವರಿಗಿರುತ್ತೆ. ನಾನು ಇರೋದೊಂದು ಜೀವನ ಅಪ್ಪ, ಈ ಜೀವನವನ್ನು ನಾನು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಸು ಖಂಡಿತವಾಗ್ಲೂ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಲೋಕದಲ್ಲಿರ್ತಕ್ಕಂತಹ ಎಲ್ಲ ಸುಖವನ್ನು ಅನುಭವಿಸ್ಬೇಕು, ಎಲ್ಲ ರೀತಿಯ ಒಂದು ಲಕ್ಸುರಿ ಅಂತಕ್ಕಂಥದ್ದನ್ನು ಅನುಭವಿಸ್ಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಈ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಮಕ್ಕಳ ರೀತಿಯಲ್ಲಿ ಇರ್ತಕ್ಕಂತಹ ಮನಸ್ಸಾಗಿ ಮಕ್ಕಳಲ್ಲಿ ಮಕ್ಕಳಾಗಿ ಇರ್ತಕ್ಕಂತಹ ಮನಸ್ಸು ಈ ಒಂದು ಮಿಥುನ ರಾಶಿಯವರದು. ಮೊಬೈಲ್ ಆಗಿರ್ಬೋದು ಅಥವಾ ಒಂದು ಇಂಟರ್ನೆಟ್ ಬ್ರೌಸಿಂಗ್ ಆಗಿರ್ಬೋದು, ಇದರಲ್ಲಿ ಹೆಚ್ಚು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ಅಥವಾ ಒಂದು ಸಮಯವನ್ನು ತೊಡಗಿಸ್ತಕ್ಕಂಥ ಪ್ರವೃತ್ತಿ ಈ ಮಿಥುನ ರಾಶಿಯವರದಾಗಿರುತ್ತೆ. ಯಾಕಂದರೆ ಕಾಲಚಕ್ರನ ಕುಂಡಲಿಯಲ್ಲಿ ಇದು ಮೂರನೇ ಮನೆ ಅಂದ್ರೇ ಈ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಯೂಟ್ಯೂಬರ್ ಆಗಿರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟಂಥದ್ದಾಗಿದ್ದು ಈ ಒಂದು ಯೂಟ್ಯೂಬಲ್ಲಿ ಏನೋ ಒಂದು ರಿಸರ್ಚ್ ಮಾಡುವಂಥದ್ದಾಗಿರ್ಬೋದು, ಒಂದು ಹೊಸ ವಿದ್ಯೆಯನ್ನು ಕಲಿಯುವಂಥದ್ದಾಗಿರ್ಬೋದು, ಈ ರೀತಿ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯವರಿಗೆ ಹೆಚ್ಚಾಗಿರ್ತದೆ. ಸ್ವಭಾವ ರಾಶಿ. ಹಾಗಾಗಿ ಇವರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ನಾನು ಈ ದಾರಿಯಲ್ಲಿ ಹೋಗ್ಲಾ, ಆ ದಾರಿಯಲ್ಲಿ ಹೋಗ್ಲಾ, ಈ ಕೆಲಸ ಮಾಡಲಾ, ಆ ಕೆಲಸ ಮಾಡಲಾ ಅಂತ ಹೇಳಿ ಹಲವಾರು ರೀತಿ ಯೋಚನೆಯನ್ನು ಮಾಡಿ ಕೊನೆಗೆ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಆ ನಿರ್ಧಾರ ತುಂಬ ಬೇಗ ತಗೊಳ್ತಾರೆ. ಎಷ್ಟೇ ಕನ್ಫ್ಯೂಷನ್ ಇದ್ದರೂ ಕೂಡ ಆ ನಿರ್ಧಾರ ಅಂತಕ್ಕಂಥದ್ದನ್ನು ತುಂಬ ಬೇಗ ಕೊಡುತ್ತಾರೆ. ಹಾಗೆ ಎಲ್ಲ ಕೆಲಸ ಮಾಡಲು ಈ ಒಂದು ಯಾವುದೇ ಪ್ರೊಫೆಷನ್ ಆಗಿದ್ರೂ ಕೂಡ, ಯಾವುದೇ ಕೆಲಸ ಆದರೂ ಕೂಡ ಈ ಮಿಥುನ ರಾಶಿಯವರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಇದೇ ಇವರಿಗೆ ಒಂದು ದೇವರು ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ಬೋದು. ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ರಾಶಿ ಅಂದರೆ ಅದು ಈ ಒಂದು ಮಿಥುನ ರಾಶಿಯಾಗಿರುತ್ತೆ. ಜೀವನ ಯಾವ ರೀತಿ ನಡೆಸಬೇಕು ಎಂಬ ಪರ್ಫೆಕ್ಟ್ ಐಡಿಯಾಲಜಿ ಮಿಥುನ ರಾಶಿಯವರಿಗಿರುತ್ತೆ. ನೋಡೋದಕ್ಕೆ ಆಟ ಆಡ್ಕೊಂಡು ಏನೇನೋ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ನಾನು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೇನೆ, ಯಾವ ಕೆಲಸವನ್ನು ಮಾಡಬೇಕು, ಯಾವ ದಿಕ್ಕಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೇನೆ, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಮನಸ್ಸು ಚಿಂತನೆ ಪೂರ್ಣವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಹಾಗೆಯೇ ಇವರಿಗೆ ಒಂದು ತೀಕ್ಷ್ಣವಾದ ಒಬ್ಸರ್ವೇಷನ್ ಇರುತ್ತೆ. ಯಾರೇ ಒಂದು ದೂರದಲ್ಲಿ ಏನೋ ಮಾಡ್ತಾ ಇದ್ರು ಒಂದು ಕಣ್ಣು ಅವರ ಮೇಲೆ ಇಟ್ಟು ಇವರೇನೋ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಪೂರ್ಣವಾಗಿ ಅವರ ಮೇಲೆ ಒಂದು ಗಮನವನ್ನು ಕೂಡ ಈ ಮಿಥುನ ರಾಶಿಯವರು ಇಟ್ಟಿರ್ತಾರೆ. ಹಾಗೆ ಈ ಒಂದು ಮಿಥುನ ರಾಶಿಯವರು ಜನವರಿ ತಿಂಗಳ ನಂತರದಲ್ಲಿ ಕೆಲವೊಂದು ಶುಭ ಸಮಾಚಾರಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಒಂದು ಆಧ್ಯಾತ್ಮದ ಕಡೆ ನಿಮ್ಮ ಮನಸ್ಸು ಎಳೆಯುವಂಥದ್ದು, ಒಂದು ದೇವಸ್ಥಾನ, ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಭೇಟಿ ನೀಡ್ತಕ್ಕಂಥದ್ದು, ದೇವರಿಗೆ ಅರ್ಚನೆ, ಪೂಜೆ, ಅಲಂಕಾರವನ್ನು ಮಾಡಿಸ್ತಕ್ಕಂತಹ ಮನಸ್ಸು ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ತಂದೆ ಹಾಗೂ ಗುರುಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿ. ಖಂಡಿತವಾಗ್ಲೂ ಕೂಡ ಅವರ ಸೇವೆಯನ್ನು ಮಾಡಿದಾಗ ನಿಮಗಿರ್ತಕ್ಕಂಥ ನೆಗೆಟಿವಿಟಿ ಏನು ನಿಮ್ಮ ಜೀವನದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಪೂರ್ಣವಾಗಿ ಸರಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇನ್ನೊಂದು ವಿಚಾರ, ಈ ಒಂದು ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಒಂದು ಅಗ್ನಿ ಆಗಿರ್ಬೋದು ಅಥವಾ ವಿಷ, ಒಂದು ಶಾರ್ಪ್ ಆಗಿರ್ತಕ್ಕಂಥ ಒಂದು ವಸ್ತುಗಳಿರುತ್ತಲ್ಲ ಅದರಿಂದ ಆದಷ್ಟು ದೂರ ಇರಿ. ಯಾಕಂದರೆ ಅದರಿಂದ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅದನ್ನು ಆದಷ್ಟು ದೂರ ಇಟ್ಟಾಗ ನಿಮಗೆ ಬರ್ತಕ್ಕಂತಹ ಸಮಸ್ಯೆಗಳು ಪೂರ್ಣವಾಗಿ ಕಮ್ಮಿ ಆಗುತ್ತೆ. ಹಾಗೆ ಒಂದು ಗಂಡ ಹೆಂಡತಿ ವಿಚಾರದಲ್ಲಿ ಕೆಲವೊಂದು ಮನಸ್ತಾಪಗಳು, ನೀವಿಬ್ಬರೂ ಕೂಡ ದೂರ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನೀವು ಗಂಡ ಹೆಂಡತಿ ಆದಷ್ಟು ಒಬ್ಬರ ಮಾತನ್ನು ಒಬ್ಬರು ಗೌರವ ಕೊಟ್ಟು ಕೇಳೋದ್ರಿಂದ
ಇಬ್ಬರ ನಡುವೆ ಪ್ರೀತಿ ಬಾಂಧವ್ಯ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಗಂಡ ಹೆಂಡತಿ ಜೀವನದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಈ ತಿಂಗಳಲ್ಲಿ ಹೇಳ್ತೇನೆ. ಒಂದು ಗಾಡಿ ವಾಹನ ಚಾಲಕರು ಯಾರಿದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಬೇಕು, ಸ್ವಲ್ಪ ಶ್ರದ್ಧೆ ಇರಬೇಕು. ಗಾಡಿ ಓಡಿಸ್ಬೇಕಾದ್ರೆ ಆ ಕಡೆ ಈ ಕಡೆ ನಿಮ್ಮ ದೃಷ್ಟಿಯನ್ನ ತಗೊಂಡೋದಾಗ ಕೆಲವೊಂದು ಅಪಘಾತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೂರ್ಣವಾಗಿ ಡ್ರೈವರ್ಗಳು ಸ್ವಲ್ಪ ಈ ತಿಂಗಳು ಹುಷಾರಾಗಿ ಗಾಡಿ ಓಡಿಸಿ ಅಂತ ನಿಮಗೆ ಒಂದು ಸಲಹೆಯನ್ನು ಕೊಡ್ತೇನೆ. ಹಾಗೆಯೇ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಒಂದು ಸ್ವಲ್ಪ ಹಿಂದೆ ಬೀಳುವಂಥ ಚಾನ್ಸಸ್ಸು ಈ ತಿಂಗಳು ಒಂದು ಜನವರಿ ತಿಂಗಳಲ್ಲಿ ಖಂಡಿತವಾಗ್ಲೂ ಈ ಒಂದು ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇದೆ. ಹಾಗೆ ನೀವು ಈ ತಿಂಗಳಲ್ಲಿ ಪರಿಹಾರ ಅಂತಂದರೆ ಒಂದು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಜಪ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ ಬರ್ತಕ್ಕಂಥ ಒಂದು ಕೆಟ್ಟ ವಿಚಾರಗಳು, ಕೆಟ್ಟ ಮನಸ್ಥಿತಿಗಳು ಎಲ್ಲವೂ ಕೂಡ ದೂರ ಆಗುತ್ತೆ. ಇದಿಷ್ಟು ಜನವರಿ ತಿಂಗಳ ಮಾಸ ಭವಿಷ್ಯ ಆಗಿತ್ತು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.